ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾನು ನಿಮಗೆ ಶೋ ಮಾಡ್ತಾ ಇರುವಂತಹ ಡಿಸೈನ್ ಬಂದುಬಿಟ್ಟು ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ನಿನ್ನೆ ವ್ಲಾಗಲ್ಲೇ ತೋರಿಸ್ಬೇಕಿತ್ತು, ಬಟ್ ತೋರ್ಸೋಕ್ಕಾಗಿರಲಿಲ್ಲ. ಸ್ವಲ್ಪ ಶಾಪ್ನ ಕ್ಲೀನ್ ಮಾಡ್ಕೊಳ್ಳೋದಿತ್ತು, ಹಾಗೆ ಒಂದಷ್ಟು ಡೆಲಿವರಿ ಕೊಡೋದಿತ್ತು. ಸ್ಟೋನು ದಾರ ಕಟ್ ಮಾಡು, ಸ್ಟೋನ್ ಹಾಕು, ಅಲ್ಲೇ ಟೈಮ್ ಹೋಗ್ಬಿಡ್ತು. ಇನ್ನು ನವೀನವ್ರಿಗೆ ನಾನು ಹೆಲ್ಪ್ ಮಾಡೋಕ್ಕೆ ಟೈಮೇ ಸಿಗ್ತಾ ಇಲ್ಲ. ಅವ್ರಿಗೆ ಅವರ ಡಿಸೈನ್ಗಳು ಅವರ ಕಸ್ಟಮರ್ಗೆ ಸೆಂಡ್ ಮಾಡಿದ್ರೇ ಟೈಮ್ ಸಾಕಾಗುತ್ತೆ. ಇನ್ನು ಇದು ಸ್ಲೀವ್ಸ್ ಕಂಪ್ಲೀಟ್ ಆಗಲಿ ತೋರಿಸ್ತೀನಿ, ಯಾಕಂದರೆ ಇದು ನಿನ್ನೆ ತೋರಿಸ್ಬೇಕಿತ್ತು. ಸೊ ಒಂದಷ್ಟು ಜನದ ಮೈಂಡಲ್ಲಿ ಹೆಂಗಿರುತ್ತೆ ಅಂದರೆ, ಅಯ್ಯೋ ಅವರೇನೋ ಡಿಸೈನ್ ವರ್ಕ್ನ ಕಂಪ್ಲೀಟ್ ಮಾಡಿಕೊಂಡು ಅವ್ರವ್ರ ಕೆಲಸನ ಅವ್ರವ್ರು ಮಾಡ್ಕೊಳ್ತಾ ಇರ್ತಾರೆ ಅಂತ ಅಂದ್ಕೊಳ್ತಾರೆ. ಸೊ ನೋಡ್ತಾ ಇರ್ಬೋದು, ನಿನ್ನೆ ಇದು 1 ಗಂಟೆ 2 ಗಂಟೆ ಟೈಮಲ್ಲಿ ಫಿಟ್ ಆಗಿರೋ ಡಿಸೈನ್ ಇದು ಹೇಳಬೇಕು ಅಂತಂದರೆ. ಇವಾಗ ಸ್ಲೀವ್ಸ್ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಡೇ ನಮಗೂ ಕೂಡ ಪರ್ಸ್ನಲ್ ಪ್ರಾಬ್ಲಮ್ ಇರುತ್ತೆ, ನಮಗೂ ಕೂಡ ಫ್ಯಾಮಿಲೀಸ್ ಇರ್ತವೆ, ಕೆಲವೊಂದು ಮಾತುಗಳು ನಮಗೂ ಕೂಡ ಹರ್ಟ್ ಆಗುತ್ತೆ. ಬಟ್ ನಾನು ನಮ್ಮ ಕಮೆಂಟ್ಗಳ ಬಗ್ಗೆ ಹೇಳ್ತೀನಿ. ನನಗೆ ಯಾರೂ ಅಷ್ಟು ಕೆಟ್ಟದಾಗ ಯಾರೂ ಕಮೆಂಟ್ ಕೂಡ ಮಾಡಿಲ್ಲ, ಇದುವರೆಗೂ ಮಾಡಿನೂ ಇಲ್ಲ, ಮುಂದೆ ಬರೋದಿಲ್ಲ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಬರ್ತವೆ, ಬಟ್ ಇಷ್ಟು ಹರ್ಟ್ ಆಗೋ ಥರ ಬರಲ್ಲ. ಯಾಕೆಂತಂದರೆ ನಮಗೆ ನನ್ನ ಮೈಂಡಿಗೆ ಯಾವ್ಯಾವ ಸ್ವಲ್ಪ ಥಿಂಕ್ ಮಾಡೋದು ಜಾಸ್ತಿ ನಾನು. ಸೊ ಅದಕ್ಕೋಸ್ಕರ ಈ ಥರ ಯೋಚನೆ ಮಾಡ್ತೀನೇನೋ ಅಂತ ಅನಿಸುತ್ತೆ ನನಗೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಮೈಂಡ್ ಡೈವರ್ಟ್ ಆಗಲಿ ಅಂತ ಹೇಳಿಬಿಟ್ಟು ನಿನ್ನೆ ನಾನು 6 ಗಂಟೆಗೆ ಶಾಪ್ನ ಕ್ಲೋಸ್ ಮಾಡಿಬಿಟ್ಟು ಮನೆಗೆ ಹೋಗಿ ನಾನು ಅಡುಗೆ ಕೆಲಸನ ಮಾಡ್ಕೊಳ್ತಾ ಅಲ್ಲೇ ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲೇ ಇದ್ಬಿಟ್ಟೆ. ಇನ್ನು ಸ್ಯಾರಿ ಕುಚ್ಚನ್ನ ನಾನು ರೆಡಿ ಮಾಡಬೇಕು. ಬೀಡ್ಸ್ ಮಾತ್ರ ಹಾಕಿ ಇಟ್ಟಿದ್ದೀನಿ, ಈ ಕುಚ್ಚು ಮಾತ್ರ ಹಾಕಬೇಕು. ಇವಾಗ ಸ್ಟಾರ್ಟ್ ಮಾಡಬೇಕು. ಇನ್ನು ಈ ಮಷಿನ್ಗೆ ಇನ್ನೊಂದು ಬ್ಲೌಸ್ನ ಫಿಟ್ ಮಾಡ್ತೀನಿ. ಇದು ಬೇಕು ಅಂತ ಸ್ಟಿಚ್ ಮಾಡಿಸ್ಕೊಂಡ್ರು, ಬಟ್ ಇನ್ನೂ ಬಂದು ಇಸ್ಕೊಂಡು ಹೋಗಿಲ್ಲ. ಒಂಥರ ನಮಗೂ ಕೂಡ ಬರೀ ಇಷ್ಟೇನೋ ಲೈಫು ಅನ್ನೋ ಥರ ಅನ್ನಿಸ್ಬಿಡುತ್ತೆ. ಬರೀ ಕೆಲಸ, ಮನೆ, ಮಕ್ಕಳು, ಬರೀ ಇದೇನೋ ಲೈಫು ಅಂತ ಅನ್ನಿಸ್ಬಿಡುತ್ತೆ. ಏನಮ್ಮ ತುಂಬ ಒಳಗಡೆ ಬಾ ಅನ್ನಿಸ್ಬಿಡುತ್ತೆ. ನಾನು ಇನ್ನೂ ಇದೊಂದೇ ಬ್ಲೌಸ್ನೇ ವರ್ಕ್ ಮಾಡಿದ್ದು. ಈ ಮಷಿನ್ಗೂ ಯಾವುದನ್ನು ಸಹ ಫಿಟ್ ಮಾಡಿಲ್ಲ ನಾನು. ಇದೊಂದನ್ನೇ ನಿನ್ನೆ ಇದೊಂದೇ ವರ್ಕ್ ಮಾಡಿದ್ದು. ರನ್ ಕೊಟ್ಬಿಟ್ಟು ಚಿನ್ನಿಮ ಸ್ಕೂಲ್ ಅಡ್ಮಿಷನ್ ಮಾಡಿ ಬಂದು ಇದಕ್ಕೆ ಬೀಡ್ಸ್ ಮಾತ್ರ, ಸ್ಯಾರಿ ಕುಚ್ಚಿಗೆ ಬೀಡ್ ಮಾತ್ರ ಹಾಕಿಟ್ಟಿದ್ದೀನಿ ಅಷ್ಟೇ. ಇನ್ನೇನಂದರೆ ಏನೂ ಸಹ ಕೆಲಸ ಮಾಡ್ಕೊಂಡಿಲ್ಲ ನಾನು. ಇಲ್ಲಮ್ಮ, ಸ್ಕೂಲಾಗ ಫಂಕ್ಷನ್ ಇಲ್ಲ. ನಿನ್ನೆ ಹೋಗಿ ಬಂದ್ವಲ್ವಾ? ಹಾಂ, ಕತ್ತೆ ಕಾಯಕ್ಕೆ ಹೋಗು. ಕತ್ತೆ ಬೇಡ, ಎಮ್ಮೆ ಕಾಯಕ್ಕೆ ಹೋಗು. ನಿಮ್ಮ ಅಜ್ಜಿ ಎಮ್ಮೆ ಅದಾವಲ್ಲ ಹೆಂಗಿದ್ರು. ಹಾಂ, ಹೋಗ್ತೀಯಾ? ಸೊ ಈ ಥರ ಇರುತ್ತೆ. ಸುಮ್ಮನೆ ಏನೇನೋ ತಲೆಗೆ ಬಂದುಬಿಡುತ್ತೆ ನನಗೆ. ಏನೋ ಸುಮ್ಮನೆ ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಒಂದು ಸರಿ ಅನಿಸುತ್ತೆ. ಸೊ ಅದಕ್ಕೆ ನಿನ್ನೆ ತುಂಬ ಅಂದರೆ ತುಂಬ ಮೈಂಡು ಅಪ್ಸೆಟ್ ಆಗೋ ಥರ ಆಯಿತು. ಸೊ ಮನೆಗೆ ಹೋಗ್ಬಿಟ್ಟು ಸುಮಾರಷ್ಟೊತ್ತು ಹತ್ಕೊಂಡು ಕೂತ್ಕೊಂಡು ನವೀನ್ ಬರೋವರೆಗೂ ಅಳ್ತಾನೆ ಇದ್ದೆ ಹೇಳ್ಬೇಕಂತಂದರೆ. ಆಮೇಲೆ ನವೀನ್ ಬಂದಮೇಲೆ ಅವ್ರ ಜೊತೆ ಮಾತಾಡಿಕೊಂಡು ಟೈಮ್ನ ಪಾಸ್ ಮಾಡಿ ಮಲ್ಕೊಂಡಿದ್ದಾಯಿತು. ಇನ್ನು ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಬಂದೆ, ಯಾಕಂದರೆ ಅವ್ರದ್ದು ಫಸ್ಟ್ ಶಿಫ್ಟ್ ಇತ್ತಲ್ವ, ಬೇಗನೆ ಹೋಗ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಬೇಗನೆ ಬಂದುಬಿಟ್ಟೆ ನಾನು ಸಹ ಅಂಗಡಿಗೆ. ಇನ್ನೊಂದಷ್ಟು ಮದುವೆದು ಆರ್ಡ್ರ್ ಇದೆ ಅಂತ ಹೇಳಿದ್ನಲ್ವ, ನನಗೆ ಕೊಡ್ತೀನೋ ಇಲ್ವ ಅಂತಲೇ ಡೌಟ್ ಆಗಿಬಿಟ್ಟಿತ್ತು ನಿನ್ನೆ ಹೇಳಬೇಕು ಅಂತಂದರೆ. ಜಾಸ್ತಿ ಆರ್ಡ್ರ್ ಇದೆ, ನನಗೆ ನೋಡಿದ್ರೆ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ಏನೇನೋ ತಲೆಗೆ ಯೋಚನೆ ಬರುತ್ತೆ. ಸೊ ಆ ಥರ ಅನ್ನಿಸ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಿನ್ನೆ ಬೇಗನೆ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟೆ ಮನೆಗೆ. ಸೊ ಇನ್ನು ಇವತ್ತಿನ ವ್ಲಾಗು ಹೀಗೆ ಕಂಟಿನ್ಯೂ ಆಗುತ್ತೆ, ಎಂಡ್ವರೆಗೂ ನೋಡಿ. ಯಾರೆಲ್ಲ ಟೈಲರ್ಸ್ಗಳಿದ್ದೀರ ನಿಮಗೂ ಕೂಡ ಹಾಗೆ ಅನಿಸುತ್ತಾ? ನನಗೆ ಒಂಚೂರು ಕಮೆಂಟ್ನ ಮಾಡಿ. ಇನ್ನು ಅಮ್ಮ ಫೋನ್ ಮಾಡಿದರು ಅಂತ ಹೇಳಿಬಿಟ್ಟು ಅಮ್ಮ ಜೊತೆ ಮಾತಾಡಿಕೊಂಡು ಕೆಲಸನ ಸ್ಟಾರ್ಟ್ ಮಾಡಿದ್ದಾಯಿತು. ಇನ್ನು ಈ ಸ್ಯಾರಿ ಫಿಟ್ ಮಾಡ್ತಾ ಇದ್ದೀನಲ್ವ, ಇದು ಬಂದುಬಿಟ್ಟು ಬಾರ್ಡ್ರು ಸ್ವಲ್ಪ ದೊಡ್ಡದಾಗಿಯೇ ಬಂದಿದೆ. ಬಟ್ ಕಸ್ಟಮರ್ಗೆ ಬಾರ್ಡ್ರೂ ಸಹ ನನಗೆ ಫುಲ್ ಬೇಕು, ಬಾರ್ಡ್ರು ಬಿಟ್ಟು ಮೇಲೆಗಡೆ ವರ್ಕ್ ಮಾಡೋದಾದರೆ ಮಾಡಿ ಅಂತ ಹೇಳಿದ್ರು. ಸರಿ ಆಯಿತು, ನಾನು ಹೆಂಗೋ ಅಡ್ಜಸ್ಟ್ ಮಾಡಿಬಿಟ್ಟು ಚೆನ್ನಾಗಿ ಕಾಣೋ ಥರ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಒಪ್ಕೊಂಡೆ.
ಇಲ್ಲಿ ಬಂದುಬಿಟ್ಟು ಬ್ಯಾಕ್ ಸೈಡ್ಗೆ ಅವ್ರಿಗೆ ಬಾರ್ಡ್ರು ಬೇಕಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ಬಾರ್ಡ್ರ್ ಬಿಟ್ಟು ನಾನು ಮಾರ್ಕ್ನ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇವ್ರದ್ದು ಸ್ವಲ್ಪ ಮದುವೆದು ಆರ್ಡ್ರ್ ಆಗಿರೋದ್ರಿಂದ ನನಗೆಲ್ಲಿ ಮಿಸ್ ಆಗುತ್ತೋ ಅಂತ ಹೇಳಿಬಿಟ್ಟು ಅವ್ರು ಏನು ಡಿಸೈನ್ ಸೆಲೆಕ್ಟ್ ಮಾಡಿದಾರೋ ಅದನ್ನೆಲ್ಲನೂ ಸಹ ಚೀಟಿ ಬರೆದ್ಬಿಟ್ಟು ಅವರವರ ಸ್ಯಾರಿಗೇ ಪಿನ್ನ ಮಾಡಿ ಇಟ್ಕೊಂಡಿದ್ದೆ. ಬಟ್ ನಾನು ಈ ಸ್ಯಾರಿಗೆ ಏನು ಮಾಡಿದೆ ಅಂದರೆ ಸ್ಯಾರಿಗೆ ಪಿನ್ ಮಾಡಿರಲಿಲ್ಲ, ಬ್ಲೌಸ್ ಪೀಸ್ ಸೈಡ್ ಏನಿರುತ್ತಲ್ಲ ಅದಕ್ಕೆ ಪಿನ್ ಮಾಡ್ಕೊಂಡಿದ್ದೆ. ಬಟ್ ಎಲ್ಲ ಹುಡ್ಕೋದಾದ್ಮೇಲೆ ನೋಡಿದೆ, ಜಸ್ಟ್ ಅಲ್ಲೇ ಒಂದು ಚಿಕ್ಕದಾಗಿ ಪಿನ್ ಮಾಡಿ ಹಾಕ್ಕೊಂಡಿದ್ದೆ. ಅವ್ರದ್ದು ಜಾಸ್ತಿ ರಿಕ್ವೈರ್ಮೆಂಟ್ ಏನೂ ಇರಲಿಲ್ಲ. ಸ್ಲೀವ್ಸ್ ಶಾರ್ಟ್ ಇದೆ, ನೀವು ಲಾಂಗ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಬಾರ್ಡ್ರ್ ಬಿಟ್ಟು ಮೇಲ್ಗಡೆ ವರ್ಕ್ನ ಮಾಡಬೇಕು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಇದನ್ನು ನಾನು ಬರೆದು ಇಟ್ಕೊಂಡಿದ್ದೆ. ಸೊ ಅವ್ರದ್ದು ಏನೇನು ರಿಕ್ವೈರ್ಮೆಂಟ್ ಇದೆ, ಕಸ್ಟಮರ್ದು ಏನೇನು ಕಂಡೀಷನ್ಸ್ ಇದ್ದಾವೆ ಎಲ್ಲನೂ ಸಹ ನಾನು ಬರೆದ್ಬಿಟ್ಟು ಈ ಥರ ಪಿನ್ನ ಮಾಡಿ ಇಟ್ಕೊಳ್ತೀನಿ. ಇನ್ನು ಇವ್ರು ಬಂದುಬಿಟ್ಟು ಅವರ ಅಕ್ಕ ಮದುವೆಲೂ ಸಹ ನನ್ನ ಹತ್ರನೇ ವರ್ಕ್ನ ಮಾಡಿಸ್ಕೊಂಡು ಸ್ಟಿಚ್ನ ಮಾಡಿಸ್ಕೊಂಡಿದ್ರು. ಈಗ ಆಲ್ರೆಡಿ 2.5 ಇಯರ್ ಆಗ್ತಾ ಬಂತು ಅವ್ರದ್ದು ಮದುವೆ ಆಗಿ. ಇವಾಗ ಅವ್ರ ತಂಗಿದು ಕೂಡ ನನಗೇ ಆರ್ಡ್ರ್ ಬಂದಿದೆ. ಸೊ ನನಗೆ ಖುಷಿ ಆಯಿತು. ಬಟ್ ಅವ್ರು ಯಾರು ಅಂತ ಫಸ್ಟ್ ಟೈಮ್ ಗೊತ್ತಾಗಲಿಲ್ಲ. ಬಟ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ನನ್ನ ನಂಬರಲ್ಲಿ ಸೇವ್ ಆದಮೇಲೆ ಅವ್ರ ಅಕ್ಕ ಫೋಟೋ ಇತ್ತು. ಆವಾಗ ನೋಡ್ಕೊಂಡು ಅಯ್ಯೋ ಅವರು ಒಂದೇನಾ ಅಂದ್ಕೊಂಡು ಆವಾಗ ನಾನು ಖುಷಿ ಆಯಿತು ನನಗೆ. ಸರಿ, ಅಕ್ಕಂದು ತಂಗಿದು ಕೂಡ ಇಲ್ಲೇ ಮಾಡಿಸ್ಕೊಳ್ತಾ ಇದ್ದಾರಲ್ವ ಅಂತ ಅಂದ್ಕೊಂಡು. ಇನ್ನು ಈ ಡಿಸೈನ್ ಸ್ವಲ್ಪ ದೊಡ್ಡದಾಗಿಯೇ ಇತ್ತು. ಬ್ಯಾಕೆ ನಮಗೆ 2.5 ಅವರಿಂದ 3 ಅವರ್ ಕೌಂಟ್ ಆಯಿತು. ಸ್ವಲ್ಪ ನಾರ್ಮಲ್ ಯು ಶೇಪೇ ಇದ್ದಿದ್ದು, ಬಟ್ ಡಿಸೈನ್ ಸ್ವಲ್ಪ ದೊಡ್ಡದಾಗಿತ್ತು ಅಷ್ಟೇ. ಕಲರ್ ಕಾಂಬಿನೇಷನ್ ಸ್ವಲ್ಪ ಲೈಟು ಡಾರ್ಕು ಆ ಶೇಡಲ್ಲಿತ್ತು. ಇನ್ನೊಂದು ಸ್ವಲ್ಪ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು ನನಗೆ. ಇನ್ನು ಈ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ವರ್ಕ್ನ ಕಂಪ್ಲೀಟ್ ಆಗಿತ್ತು. ಇದು ನಿನ್ನೆ ವಿಡಿಯೋದಲ್ಲಿನೇ ತೋರಿಸ್ಬೇಕಿತ್ತು ನಾನು, ಬಟ್ ನಾನು ತೋರಿಸ್ಲಿಕ್ಕೆ ಆಗಲಿಲ್ಲ. ಸ್ವಲ್ಪ ನಮ್ಮದೇ ಪರ್ಸನಲ್ ಪ್ರಾಬ್ಲಮ್ ಇತ್ತು. ಬಟ್ ಬೇರೆ ಕಡೆ ಸ್ವಲ್ಪ ಓಡಾಡೋದಿತ್ತು. ನವೀನವ್ರು ಆಫ್ ಡೇಗೆ ಬಂದಿದ್ರೂ ಸಹ ಕೆಲಸ ಆಗಲಿಲ್ಲ. ಯಾಕೋ ಏನೋ ಗೊತ್ತಿಲ್ಲ, ನಾವು ಅಂದ್ಕೊಂಡಿರೋ ಕೆಲಸ ನಾವು ಅಂದ್ಕೊಂಡಿರೋ ಟೈಮ್ಗೆ ಕರೆಕ್ಟಾಗೇ ಆಗ್ತಾಯಿಲ್ಲ. ಎಷ್ಟು ಕಷ್ಟಪಟ್ಟು ಟೈಮ್ ಇಟ್ಕೊಂಡು ಕೆಲಸ ಮಾಡಿದ್ರೂ ಸಹ ಆ ಕೆಲಸ ಅಲ್ಲಿಗೆ ಫಿಕ್ಸ್ ಆಗ್ತಾಯಿಲ್ಲ. ಇನ್ನು ಬಟ್ ಏನಕ್ಕಂತ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾವೂ ಸಹ ಸ್ವಲ್ಪ ನಾವೇನೇ ಟೈಮ್ ತೊಗೊಂಡು ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾತಾಡಿಕೊಂಡು ಸುಮ್ಮನೆ ಆದ್ವಿ. ಅದಾದಮೇಲೆ ಈ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಬ್ಲೌಸ್ ನೋಡ್ತಾ ಇರ್ಬೋದು. ಇದು ನಿನ್ನೆ ತೋರಿಸ್ಬೇಕಿತ್ತು, ಬಟ್ ನಾನು ವರ್ಕು ಕೂಡ ಕಂಪ್ಲೀಟ್ ಮಾಡಿರಲಿಲ್ಲ. ಇವಾಗ ಬಂದುಬಿಟ್ಟು ಸ್ಲೀವ್ಸ್ ಮೇಲ್ಗಡೆ ಈ ಥರ ಒಂದು ಬುಟ್ಟ ಹಾಕಿದ್ದೀನಿ. ಅಂದರೆ ಕಂಡ ಬೇರುಂಡದು ಚಿತ್ರ ಬರುತ್ತೆ ಅಲ್ವಾ, ಆ ಬುಟ್ಟ ಹಾಕಿದ್ದೀನಿ. ಇನ್ನು ಬ್ಯಾಕ್ ಸೈಡ್ ಅಂತ ಬಂದರೆ ಬ್ಯಾಕ್ ಸೈಡು ಈ ಥರ ಶೇಪ್ನ ಕೇಳಿದರು ಕಸ್ಟಮರು. ಸೇಮ್ ಅದೇ ಥರನೇ ವರ್ಕ್ನ ಮಾಡಿ ಕೊಟ್ಟಿದ್ದೀನಿ. ಇದೇ ಡಿಸೈನಲ್ಲಿ ನಮ್ಮ ಹತ್ರ ಒಂದು 2-3 ಶೇಪ್ಸು ಅವೈಲಬಲ್ ಇದೆ. ಡಿಸೈನ್ ಮಾತ್ರ ಥಿಕ್ನೆಸ್ಸು ತುಂಬಾ ಚೆನ್ನಾಗಿ ಬಂದಿದೆ. ನನಗೆ ಪರ್ಸ್ನಲಾಗಿ ಈ ಡಿಸೈನು ಮತ್ತು ಈ ಕಲರ್ ಕಾಂಬಿನೇಷನು ತುಂಬಾ ಇಷ್ಟ ಆಯಿತು. ಈ ಥರ ಪಾಟ್ ನೆಕ್ಕಲ್ಲಿ ಸಿಂಪಲ್ಲಾಗಿ, ಅಂದರೆ ಈ ಥರ ನಮಗೆ ಇವಾಗ ಹ್ಯಾಂಡ್ ವರ್ಕಲ್ಲಿ ಸಿಂಪಲಾಗಿ ಬೇಕು ಅಂದ್ರೂ ಸಹ ಸ್ವಲ್ಪ ಕಾಸ್ಟು ಜಾಸ್ತಿನೇ ಆಗುತ್ತೆ. ಈ ಡಿಸೈನ್ಗೆ ನಾನು ಜಸ್ಟ್ 700 ರುಪೀಸ್ನ ಪ್ರೈಸ್ನ ಫಿಕ್ಸ್ ಮಾಡಿರೋ ಅಂಥದ್ದು. ಬಟ್ ಡಿಸೈನು ಅವ್ರು ಏನು ಕಸ್ಟಮರ್ ಕೇಳಿದ್ರು ಅದೇ ಡಿಸೈನ್ನೇ ಮಾಡಿಕೊಟ್ಟಿದ್ದೀವಿ. ಹಾಗೆ ನಮಗೆ ಫ್ರಂಟಲ್ಲಿ ಹಾರ್ಮಲ್ ಡೌನ್ ಬೇಡ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಆ ಶೇಪ್ನ ತೊಗೊಂಡು ಮಾಡ್ಕೊಂಡಿದ್ದೀವಿ. ಇದೇ ಶೇಪಲ್ಲಿ ಹಾರ್ಮಲ್ ಡೌನ್ ಬೇಕು ಅಂದರೆ ಸ್ವಲ್ಪ ಹಾರ್ಡ್ ಅನಿಸುತ್ತೆ. ಅಂದರೆ ಬ್ಯಾಕ್ ಸೈಡೂ ಬಂದಿರೋದ್ರಿಂದ ಫ್ರಂಟಲ್ಲೂ ಬಂದರೆ ಚೆನ್ನಾಗಿ ಬೇಕು ಅಂತ ಕೆಲವೊಂದು ಜನ ಕಸ್ಟಮರ್ ಕೇಳ್ತಾರೆ. ಬಟ್ ಈ ಡಿಸೈನ್ಗೆ ಬರದೇ ಇರೋ ಕಾರಣ ನಾನು ಇದೇ ಶೇಪ್ನ ಕೊಟ್ಟಿದ್ದೀನಿ. ಸೊ ಕೆಲವೊಂದು ಡಿಸೈನು ನಾವೇ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಕೆಲವೊಂದು ಡಿಸೈನು ಇದರಲ್ಲೇ ಏನು ಬಂದಿರುತ್ತೋ ಅದೇ ಡಿಸೈನ್ನ ಹಾಕಿಬಿಟ್ಟು ಕೊಡ್ತೀವಿ. ಇನ್ನೊಬ್ಬ ಕಸ್ಟಮರು ಇದೇ ಡಿಸೈನ್ ಹಾಕಬೇಕಾದ್ರೆ ಬಂದಿದ್ದರು. ಫ್ರಂಟಲ್ಲಿ ಈ ಶೇಪ್ ಬೇಡ, ನಂಗೆ ಜಸ್ಟ್ ಯು ಶೇಪ್ ಬೇಕು ಅಂತ ಹೇಳಿದ್ರು. ಸರಿ ಆಯಿತು ಮಾಡಿಕೊಡ್ತೀವಿ ಅಂತ ಒಪ್ಕೊಂಡು ಅದನ್ನು ಆರ್ಡರ್ ತೊಗೊಂಡಿದ್ದಾಯಿತು. ಸೊ ಈ ಥರ ನಮಗೆ ಬ್ಯಾಕು ಬೇಕು ಅನ್ನೋರು ಫ್ರಂಟ್ ಬೇಡ ಅಂದಿರ್ತಾರೆ. ಫ್ರಂಟ್ ನಮ್ಗೆ ಈ ಶೇಪ್ ಬೇಡ, ಬ್ಯಾಕ್ ಜಸ್ಟ್ ಯು ಶೇಪ್ ಇದ್ದರೆ ಸಾಕು ಅನ್ನೋರು ಇರ್ತಾರೆ. ಬಟ್ ಈ ಥರ ಇದ್ದಾಗ ಸ್ವಲ್ಪ ನೋಡಿಕೊಂಡು ಆರ್ಡ್ರನ್ನ ತೊಗೊಳ್ಬೇಕಾಗತ್ತೆ. ಯಾವುದೇ ಡಿಸೈನ್ಗೆ ಯಾವುದೋ ನೆಕ್ ಹಾಕಿಬಿಟ್ಟು ನಾವು ಕೂಡ ಕೊಡಲಿಕ್ಕೆ ಆಗೋದಿಲ್ಲ. ಸೇಮ್ ಬ್ಯಾಕ್ ಏನು ನೆಕ್ಲೈನ್ ಬಂದಿರುತ್ತೋ ಫ್ರಂಟು ಸ್ಲೀವ್ಸಲ್ಲೂ ಕೂಡ ಸೇಮ್ ನೆಕ್ಲೈನ ಕೊಡಬೇಕಾಗಿರುತ್ತೆ. ಇನ್ನು ಇವಾಗ ಇನ್ನೊಂದು ಬ್ಲೌಸ್ನ ಫಿಟ್ ಮಾಡಬೇಕು. ಬಟ್ ಆ ಬ್ಲೌಸ್ದು ಮೆಜರ್ಮೆಂಟು ಎಲ್ಲಿ ಹಾಕಿದ್ದೀನಿ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಅಂದರೆ ಅವ್ರದ್ದು ಜಾಸ್ತಿ ಇತ್ತು, ಒಂದೊಂದೇ ಸೆಂಟ್ರಲ್ಲಿ ಅವ್ರನ್ನ ವರ್ಕ್ನ ಫಿನಿಷ್ ಮಾಡಿ ಕೊಡ್ತಾ ಇದ್ದೆ. ಸೊ ಅದಕ್ಕೋಸ್ಕರ
ಇನ್ನು ಮನೆಗೆ ಬಂದುಬಿಟ್ಟು ಚಿನಿಮಗೆ ಅಡುಗೆ ಮಾಡಿ ತಿನ್ನಿಸಿ ನಾವಿನ್ನೋರು ಹಾಫ್ ಡೇಗೆ ಬಂದರು ಅಂತ ಹೇಳಿದೆ ಅಲ್ವಾ, ಫಸ್ಟ್ ಶಿಫ್ಟ್ ಹೋಗಿದ್ರು. ಸೊ ಅವ್ರಿಗೂ ಸಹ ಟೀ ಮಾಡಿ ಕೊಟ್ಟು, ಚಿನಿಮಗೆ ಕಣ್ಣಿಗೆ ಎಲ್ಲಿಂದ ಬಿತ್ತೋ ಗೊತ್ತಿಲ್ಲ ಈ ಮೆಹಂದಿ ಸಿಕ್ಬಿಡ್ತು. ಬಟ್ ಅವಳು ಫುಲ್ ಹಠ ಮಾಡಿದ್ಲು, ಮೆಹಂದಿ ಹಾಕೋವರೆಗೂ ಸಹ ಬಿಡಲಿಲ್ಲ. ಅವಳಿಗೆ ಹಾಕಿದ್ಮೇಲೆ ನಾನು ಸಹ ಮೆಹಂದಿ ಹಾಕ್ಕೊಂಡೆ. ಯಾಕೋ ಇಷ್ಟ ಆಯಿತು ಅಂತ ಹಾಕ್ಕೊಂಡೆ. ನನಗೆ ಇಷ್ಟು ಡಿಸೈನಲ್ಲಿ ಸೆಂಟ್ರಲ್ಲಿ ಒಂದು ಲೈನ್ ಹಾಕಿದ್ದೀನಿ ಅಲ್ವಾ, ಸ್ಟಾರ್ಟಿಂಗಿಂದ ಥರ್ಡ್ ಲೈನು ಚಿಕ್ಕದಾಗೆ ವರ್ಕ್ ಬಂದಿದೆ, ಸುರುಳಿ ಥರ ಮತ್ತು ಎಲೆ ಥರ. ಈ ಡಿಸೈನ್ ನನಗೆ ಅಷ್ಟು ಡಿಸೈನಲ್ಲಿ ಸೆಂಟ್ರಲ್ಲಿ ಬಂದಿರೋ ಡಿಸೈನು ನನಗೆ ತುಂಬಾ ಇಷ್ಟ ಆಯಿತು. ಕೈ ಫುಲ್ಲು ಬರೀ ಅದೇ ಥರ ಹಾಕ್ಕೊಳ್ಬೋದಿತ್ತಲ್ವ ಅಂತ ಅನ್ನಿಸ್ತು. ಬಟ್ ಪರ್ಸನಲಿ ನನಗೆ ಮೆಹಂದಿ ತುಂಬಾ ಇಷ್ಟ ಆಯಿತು. ನಾನು ಕೂಡ ಮೆಹಂದಿ ಹಾಕ್ತೀನಿ. ಬಟ್ ನಾನು ಕಾಲೇಜ್ಗೆ ಹೋಗಬೇಕಾದ್ರೆ ಎಲ್ಲನೂ ಸಹ ನನ್ನ ಕಾಲೇಜ್ ಮುಗಿಸ್ಕೊಂಡು ಬಂದ ತಕ್ಷಣ ಯಾರಾದರೂ ಮೆಹಂದಿ ಆರ್ಡ್ರ್ ಕರೆದ್ರೆ ಹೋಗ್ಬಿಡ್ತಾ ಇದ್ದೆ. ಅದು ಕೂಡ ನಂದು ಕಾಲೇಜ್ಗೆ ಹೋಗ್ಬೇಕಾದ್ರೆ ಇದು ಕೂಡ ಒಂದು ಪಾರ್ಟ್ ಆಫ್ ಲೈಫ್ ಆಗಿಬಿಟ್ಟಿತ್ತು ನನಗೆ. ಅದಾದಮೇಲೆ ಇದನ್ನು ನಾನು ಆವಾಗಲೇ ತೋರಿಸಿದೆ ಅಲ್ವಾ, ಮಣಿ ಹಾಕಿ ಇಟ್ಟಿದ್ದೆ ಅಂತ. ಅದು ಸ್ಯಾರಿ ಕುಚ್ಚು ಕೂಡ ಮುಗಿಸ್ಕೊಂಡೆ. ಅದು ವರ್ಕು ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಕಸ್ಟಮರ್ ಬರ್ತೀನಿ ಅಂತ ಕಾಲ್ ಮಾಡಿದ್ರಲ್ವ, ಸೊ ಅದಕ್ಕೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಸೊ ಇದೇ ಥರನೇ ಬೇಬಿ ಕುಚ್ಚು ಹಾಕೋದು, ವಿತ್ ಜಿಗ್ಜಾಗ್ ಮಾಡಿ ಸ್ಯಾರಿ ಕುಚ್ಚು ಹಾಕಲಿಕ್ಕೆ ನಾವು ಈ ಥರ ಮಣಿ ಹಾಕ್ಬಿಟ್ಟು ಕುಚ್ಚು ಹಾಕಲಿಕ್ಕೆ 300 ರುಪೀಸ್ನ ಪ್ರೈಸ್ ಮಾಡ್ತೀವಿ. ಇನ್ನು ಸಾಮಾನ್ಯವಾಗಿ ನಾನು ಯಾವುದು ಸಹ ಕುಚ್ಚು ಹಾಕೋದಿಲ್ಲ. ಸ್ವಲ್ಪ ನಾನು ಕೂಡ ಫ್ರೀ ಇದ್ದೆ ಅಂತ ಹೇಳಿಬಿಟ್ಟು ನಾನು ಸಹ ಕುಚ್ಚು ಹಾಕಿದ್ದು. ಯಾಕೆಂದರೆ ಮದುವೆ ಆರ್ಡ್ರು ಏನು ಬಂದಿತ್ತು ಅಲ್ವಾ, ಅರ್ಜೆಂಟಲ್ಲಿ ಹಾಕ್ತಾ ಇದ್ದೆ. ಯಾಕೆಂದರೆ ಈ ತಿಂಗಳಲ್ಲಿ ಅಧಿಕ ಇದೆ ಅಕ್ಕ, ನೆಕ್ಸ್ಟ್ ಮಂತ್ಗೆ ನಮಗೆ ಪೋಸ್ಟ್ಪೋನ್ ಆಗಿದೆ ಮದುವೆ ಡೇಟ್, ನೀವು ಆರಾಮಾಗಿ ಮಾಡಿಕೊಡಿ ಅಂದರು. ಸೊ ಅದಕ್ಕೋಸ್ಕರ ನಾನು ಕೂಡ ಯಾಕೋ ಕುಚ್ಚು ಹಾಕಬೇಕು ಅನ್ನಿಸ್ತು. ತುಂಬ ದಿನವೇ ಆಗೋಗಿತ್ತು, 6 ಮಂತ್ ಮೇಲೇ ಆಗೋಗಿತ್ತು ನಾನು ಕುಚ್ಚು ಹಾಕಿಬಿಟ್ಟು. ಸೊ ಅದಕ್ಕೋಸ್ಕರ ಹಾಕೋಣ ಅಂತ ಹೇಳಿಬಿಟ್ಟು ನಾನೇ ಕುಚ್ಚು ಹಾಕಿದೆ ಅಷ್ಟೇ. ಇಲ್ಲಾಂದರೆ ನಾನು ಸಾಮಾನ್ಯವಾಗಿ ಯಾವುದೇ ರೀತಿಯಾಗಿ ಕುಚ್ಚು ಹಾಕೋದಕ್ಕೂ ಹೋಗೋದಿಲ್ಲ. ಆರ್ಡ್ರು ತೊಗೊಂಡ್ರೂ ಸಹ ನಾನು ಬೇರೆಯವರಿದ್ದಾರೆ ಅವ್ರಿಗೆ ಕೊಟ್ಬಿಡ್ತೀನಿ. ಇನ್ನು ಇಲ್ಲಿ ಈ ಡಿಸೈನ್ ನೋಡ್ತಾ ಇರ್ಬೋದು, ಸಿಂಪಲಾಗಿ ಕೇಳಿದ್ದಾರೆ. ನಾನು ಆವಾಗಲೇ ಮೈಸೂರು ಸಿಲ್ಕ್ ಸ್ಯಾರಿಗೆ ಹಾಕಿರೋ ಡಿಸೈನ್ ತೋರಿಸಿದೆ ಅಲ್ವಾ, ಅದೇ ಥರ ಸ್ವಲ್ಪ ಸಿಮಿಲರ್ ಬರುತ್ತೆ ಅಷ್ಟೇ. ಇದು ಯು ಶೇಪಲ್ಲಿ ಬೇಕು ಅಂದರು, ಫ್ರಂಟ್ ಮತ್ತು ಬ್ಯಾಕ್ ಎರಡು ಕೂಡ ಯು ಶೇಪಲ್ಲಿ ಸಿಂಪಲ್ಲಾಗಿ ಮಿನಿಮಲೈಸ್ ಆಗಿರಲಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಈ ಥರ ಹಾಕ್ಕೊಂಡಿದ್ದೀನಿ. ಇನ್ನು ಸ್ಲೀವ್ಸಲ್ಲಿ ಬಂದುಬಿಟ್ಟು ಬಾರ್ಡ್ರ್ ಲೈನ್ ಬಂದು ಬುಟ್ಟ ಬರುತ್ತೆ. ಇನ್ನು ಈ ಕಡೆ ನಾನು ತೋರಿಸಿದೆ ಅಲ್ವಾ, ಆವಾಗಲೇ ಫಿಟ್ ಮಾಡಿರೋದು ನೋಡ್ತಾ ಇರ್ಬೋದು. ಈ ಥರ ಸ್ವಲ್ಪ ದೊಡ್ಡದಾಗೆ ಬರುತ್ತೆ. ಅವ್ರ ಶೋಲ್ಡರ್ 3 ಇಂಚಸ್ ಇದ್ದರೆ ಇದು ಬಂದುಬಿಟ್ಟು 2.25 ಇಂಚು ವರ್ಕೆ ಬರುತ್ತೆ. ಬಟ್ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇದಕ್ಕೆ ಔಟ್ಲೈನೇ ಫಿನಿಶಿಂಗು ತುಂಬಾ ಹೈಲೈಟ್ ಕಾಣಿಸ್ತಾ ಇರೋದು. ಇಲ್ಲಿ ನೋಡ್ಬೋದು ಲ್ಯಾವೆಂಡರ್ ಕಲರ್ಗೆ ಡಾರ್ಕ್ ಪರ್ಪಲ್ ಕಲರು ಮಿಕ್ಸ್ ಬಂದಿದೆ. ಗೋಲ್ಡ್ ಕಲರು ಲೈಟ್ ಪರ್ಪಲ್ ಕಲರಲ್ಲಿ ಬ್ಲೌಸ್ ಬಂದಿದೆ. ಸೊ ಈ ಥರ ಬಂದಿದೆ. ಸೊ ಬ್ಲೌಸ್ ಪೀಸ್ ಏನಾದರೂ ಯಾವ್ದಾದ್ರು ಸಿಂಗಲ್ ಶೇಡಲ್ಲಿ ಬಂದಿದ್ದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸಾಮಾನ್ಯವಾಗಿ ಟಿಶ್ಯೂ ಸಿಲ್ಕ್ ಬಂದರೆ ಆಲ್ಮೋಸ್ಟ್ ಜರಿ ಮಿಕ್ಸೇ ಬರುತ್ತೆ. ಇನ್ನು ನೈಟ್ ಬಂದು ನೋಡ್ತಾ ಇರ್ಬೋದು, ನವೀನವ್ರ ಹಣ್ಣು ಎಲ್ಲ ತಂದಿದ್ದು. ಚಿನಿಮ ಸುಮ್ಮನೆ ಜಾಮೂನ್ ಅಂತ ತುಂಬ ಹಠ ಮಾಡ್ತಾಯಿದ್ಲು, ಅವಳಿಗೂ ಸಹ ಜಾಮೂನ್ ಮಾಡಲಿಕ್ಕೆ ನೆನೆ ಇಟ್ಟಿದ್ದೆ. ಇನ್ನು ಹಣ್ಣುಗಳೆಲ್ಲ ತಂದಿದ್ರೆ ಇದನ್ನೆಲ್ಲ ತೊಳೆದು ಎತ್ತಿಟ್ಕೊಬೇಕು. ನಾನು ಸಹ ಮನೆಗೆ ಇವತ್ತು ಯಾಕೋ ಕೆಲಸ ಮಾಡೋಕ್ಕೆ ಮೂಡಿರಲಿಲ್ಲ ಅಂತೇಳಿ 7 o'clockಗೆ ಮನೆಗೆ ಬಂದು ಅಡುಗೆ ಎಲ್ಲ ಕೆಲಸನೆಲ್ಲ ಮುಗಿಸ್ಬಿಟ್ಟು ಮನೆ ಎಲ್ಲನೂ ಸಹ ಕ್ಲೀನ್ ಮಾಡ್ಕೊಳ್ಬೇಕಿತ್ತು. ಫ್ರಿಜ್ ಮೇಲೆ ಅಂತೂ ಎಲ್ಲ ತುಂಬ್ಕೊಂಡ್ಬಿಟ್ಟಿತ್ತು. ಎಲ್ಲನೂ ಸಹ ತೆಗೆದು ಈ ಟ್ರೈನಲ್ಲಿ ಹಾಕಿ ಎತ್ತಿಟ್ಟಿದ್ದೀನಿ. ಇದು ಬಂದಾಗಿಂದ ತುಂಬ ಹೆಲ್ಪ್ ಆಗ್ತಾಯಿದೆ ನನಗೆ. ಇನ್ನು ವಾಷಿಂಗ್ ಮಿಷಿನ್ ಮೇಲಾದ್ರೂ ಅಷ್ಟೇ ಎಲ್ಲ ಅಲ್ಲೇ ಇಟ್ಟಿದ್ರು, ಅದನ್ನು ಸಹ ಎಲ್ಲ ಕ್ಲೀನ್ ಮಾಡ್ಕೊಂಡು, ಇನ್ನು ವಾಶ್ ಮಾಡಿರೋ ಬಟ್ಟೆ ಎಲ್ಲನೂ ಸಹ ಹಾಗೆ ಇದೆ, ಅದನ್ನು ಮಡಿಸಿ ಎತ್ತಿಟ್ಕೊಬೇಕು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಬೇಡದೇ ಇರೋ ವಸ್ತುಗಳು ಎಷ್ಟು ಇದೆ ಅಂತ ಹೇಳಿಬಿಟ್ಟು ಅದನ್ನೆಲ್ಲನೂ ಸಹ ಕಸದ ಕವರಿಗೆ. ಮೆಹಂದಿ ನೋಡ್ತಾ ಇರ್ಬೋದು ಎಷ್ಟು ಕಲರ್ ಬಂದಿದೆ ಅಂತ ಹೇಳ್ಬಿಟ್ಟು. ನನಗೆ ಹೇಳಿದ್ದೆ ಅಲ್ವ, ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ನನಗೆ ಅಂತ. ಅಂದರೆ ಜಾಸ್ತಿ ನಿಂದು ತೋರಿಸು, ನಿಂದು ಇದು ಚಿನ್ನಿಮಗೆ ಹಾಕಿದ್ದು ಮೆಹಂದಿ. ಬಟ್ ಅವಳು ಒಂದು 15 ಮಿನಿಟ್ಸ್ಗೆ ತೊಳ್ಕೊಂಡ್ಬಿಡ್ತಾಳೆ, ಅಷ್ಟೊಂದು ಕಲರ್ ಬಂದಿಲ್ಲ ಇವಳಿಗೆ. ಹೇಳ್ಬೇಕಂದ್ರೆ ಸಾಮಾನ್ಯವಾಗಿ ಜಾಸ್ತಿನೇ ಕಲರ್ ಬರುತ್ತೆ. ಅವಳು ಪಿಕಾಕ್ನ ಬಿಡಿಸ್ಕೊಂಡಿದ್ಲು ಈ ಥರ. ಸೊ ನನಗೂ ಯಾಕೋ ಹಾಕ್ಕೊಳ್ಳೋಕೆ ಇಷ್ಟ ಆಯಿತು ಅಂತ ಹಾಕ್ಕೊಂಡಿದ್ದು. ಒಂದು ನಿಮಿಷ ಇರು ನೋಡಿಲಿ. ಓಕೆನಾ, ನಿಂದು ತೋರಿಸೋದು. ನೋಡು. ಇನ್ನು ಅವಳ ಮೆಹಂದಿನ ತೋರಿಸಿದೆ ಅಲ್ವಾ, ಹೇಗಿತ್ತು ಅಂತ ಕಾಮೆಂಟ್ನ ಮಾಡಿ. ಸೊ ಇಷ್ಟು ಕಲರ್ ಬಂದಿದೆ ನನಗೆ. ಈ ಲೈನ್ ಸೆಂಟ್ರಲ್ಲಿ ಈ ಲೈನ್ ಏನು ಕಾಣಿಸ್ತಾ ಇದೆಯಲ್ಲ, ಈ ಲೈನ್ ನನಗೆ ತುಂಬಾ ಇಷ್ಟ ಆಯಿತು. ಹೇಳ್ಬೇಕಂದ್ರೆ ಚಿಕ್ಕದಾಗಿ ಹ್ಯಾಂಡ್ ಫುಲ್ ಅದೇ ಥರ ವರ್ಕ್ ಹಾಕ್ಕೊಬೇಕಿತ್ತು ಅನ್ನಿಸ್ತು. ಈ ಮೆಹಂದಿ ನಾನೇ ಡ್ರಾ ಮಾಡ್ಕೊಂಡಿದ್ದು. ಸೊ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ತುಂಬಾ ಕಲರ್ ಬಂದಿದೆ. ನಾನು ನಿನ್ನೆ ಈವ್ನಿಂಗು 3 o'clockಗೆ ಹಾಕ್ಕೊಂಡಿದ್ದು. 4:30ಗೆ 5 o'clock ನಾನು ತೊಳ್ಕೊಂಬಿಟ್ಟೆ.
ಇಷ್ಟು ಕಲರ್ ಬಂದಿದೆ. ಈ ಥರ ಕಲರ್ ಬರಬೇಕು ಅಂದರೆ ಫಸ್ಟ್ ಸ್ಟಾರ್ಟಿಂಗು ಸ್ವಲ್ಪ ಇನ್ನೇನು ಒಣಗ್ತಾ ಇದೆ ಅಂದಾಗ ಆ ನಿಂಬೆ ರಸನ ಹಾಕ್ಕೊಬೇಕು ಕೈ ಮೇಲೆ. ಅದಾದಮೇಲೆ ಸ್ವಲ್ಪ ತವ ಇಟ್ಬಿಟ್ಟು ಒಲೆ ಮೇಲೆ ಲವಂಗ ಬರುತ್ತೆ ಅಲ್ವಾ, ಅದನ್ನು ಒಂದು 10ರಿಂದ 15 ಹಾಕ್ಕೊಂಬಿಟ್ಟು ಅದ್ರ ಹವೆನ ತೊಗೊಳ್ಬೇಕು. ಅಷ್ಟೇ, ತುಂಬಾ ಕಲರ್ ಬರುತ್ತೆ. ಇದು ಫಸ್ಟ್ ಡೇ ಇನ್ನನ ಇವಾಗ ಕರೆಕ್ಟಾಗಿ 10 o'clock ಆಗಿದೆ. ನೆಕ್ಸ್ಟ್ ಡೇ ಆವಾಗಲೇ ಇಷ್ಟು ಕಲರ್ ಕಾಣಿಸ್ತಾ ಇದೆ. ಇದು ಇನ್ನೂ ಸಹ ಕಲರ್ ನನ್ನ ಕೈಗೆ ತುಂಬಾ ಡಾರ್ಕ್ ಆಗುತ್ತೆ, ಕಪ್ಪಾಗಿಬಿಡುತ್ತೆ. ಇದು ನಾನು ನೆಕ್ಸ್ಟ್ ಡೇನೂ ಸಹ ತೋರಿಸ್ತೀನಿ ನಿಮಗೆ, ನೋಡ್ತಾ ಇರ್ಬೋದು. ಇನ್ನೂ ಕಲರ್ ಡಾರ್ಕ್ ಆಗುತ್ತೆ ಇದು. ಸೊ ನಾರ್ಮಲಾಗಿ ಮೆಹಂದಿ ಕೋನೆ ನಾನು ಯೂಸ್ ಮಾಡಿ ಮೆಹಂದಿ ಹಾಕ್ಕೊಂಡಿದ್ದು, ತುಂಬಾ ಚೆನ್ನಾಗಿ ಬಂದಿದೆ. ನನ್ನ ಮದುವೆಲೂ ಈ ಥರ ಹಾಕ್ಕೊಂಡಿರಲಿಲ್ಲ ಗೈಸ್. ನಾನು ಎಲ್ಲರೂ ಮದುವೆಲೂ ಸಹ ನಾನು ಹೋಗಿ ಹಾಕಿ ಬರ್ತಾಯಿದ್ದೆ. ನನ್ನ ಮದುವೆಗೆ ಮೆಹಂದಿ ಹಾಕೋರು ಯಾರೂ ಇರಲಿಲ್ಲ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.